ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮಧ್ಯಾಹ್ನ ಮೇಲೆ ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ನಾನು ಯಾವುದೇ ಒಂದು ವ್ಲಾಗ್‌ನ ಶೂಟ್ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಬಿಕಾಸ್ ಇವತ್ತು ಫುಲ್ಲು ನಾನು ಕಂಪ್ಲೀಟ್ ಆಗಿ ಕ್ರಾಕರಿ ಯೂನಿಟ್ ಏನಿತ್ತಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೆ. ಸೊ ಅಗೇನ್ ಬರೀ ಕ್ಲೀನಿಂಗ್ ವ್ಲಾಗ್ಸ್‌ನೇ ಏನಕ್ಕೆ ಹಾಕೋದು ಅಂತ ಅಂದ್ಬಿಟ್ಟು ಅದನ್ನ ನಾನೇನು ಶೂಟ್ ಮಾಡ್ಲಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಸ್ವಲ್ಪ ಅಂದ್ರೆ ಎಲ್ಲ ಕಬೋರ್ಡ್ ಎಲ್ಲ ಸ್ವಲ್ಪ ತ್ಯಾವ ಇರುತ್ತೆ ಅಲ್ವಾ, ಹಂಗಾಗಿ ಅದೆಲ್ಲ ಸ್ವಲ್ಪ ಡ್ರೈ ಆಗ್ಲಿ ಅಂತ ಹೇಳಿ ಅದನ್ನ ಹಾಗೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಇಲ್ಲಿ ಬಂದು ವಾಶ್ ಮಾಡಿದ್ದೆ ಬಟ್ಟೆ, ಅಂದ್ರೆ ನೆನ್ನೆದು ಇದು ಫೋಲ್ಡ್ ಮಾಡಿ ಇಟ್ಟಿರ್ಲಿಲ್ಲ. ಸರಿ ಇದನ್ನೆಲ್ಲ ಫೋಲ್ಡ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸಗಳು ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಬೇಗ ಬೇಗ ಮಾಡ್ಕೋತಿದ್ದೀನಿ ಅಂದ್ರೆ ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗೋ ಪ್ಲಾನ್ ಇದೆ. ಅಂದ್ರೆ ಅಮ್ಮ, ನನ್ನ, ಜಾನ್ಸಿ, ವಾಣಿ 3 ಜನನ ಒಂದಿನ ಸ್ಟೇ ಮಾಡಿ ಬಂದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಹಂಗಾಗಿ ಇವತ್ತು ಪ್ಲಾನ್ ಮಾಡ್ಕೊಂಡ್ವಿ. ಸೊ ಹೋಗಕ್ ಮುಂಚೆ ಸ್ವಲ್ಪ ಮನೇಲಿ ಏನೇನ್ ಕೆಲ್ಸಗಳಿದೆ ಅದೆಲ್ಲ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ಅಂದ್ರೆ ನಾನು ಒಂದೇ ದಿನ ಸ್ಟೇ ಮಾಡೋದು, ಆದ್ರೂ ಗೊತ್ತಿಲ್ಲ ನನ್ಗೆ, ಏನೋ ಹೋಗಿ ಒಂದ್ ವಾರ ಇರ್ತೀನೇನೋ ಅನ್ನೋ ತರ ಎಲ್ಲಾ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ನನ್ಗೆ ನಗು ಬರ್ತಾ ಇತ್ತು ಇದನ್ನೆಲ್ಲ ಮಾಡ್ತಾ ಇದ್ರೆ. ಬಟ್ ಅದೇನೋ ಅಂದ್ರೆ ನಾವು ಲೇಡೀಸೇ ಹಂಗೆ ಅನ್ಕೋತೀನಿ ಅಲ್ವಾ, ಎಲ್ಲಾದ್ರೂ ಹೋಗ್ತೀವಿ ಅಂತಂದ್ರೆ ಏನೇನ್ ಕೆಲ್ಸಗಳಿದೆ ಎಲ್ಲ ಮಾಡ್ಬಿಟ್ಟು ಹೋಗ್ಬಿಡೋಣ, ನೆಮ್ಮದಿಯಾಗಿ ಅಲ್ಲಿ ಇರ್ಬೋದು ಅಂತ ಹೇಳಿ ಅನ್ಸುತ್ತೆ. ಇನ್ನು ಇವತ್ತು ಸಹ ನಾನು ವಾಶ್ ಮಾಡಿ ಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಅದೆಲ್ಲ ಇನ್ನು ಸ್ವಲ್ಪ ಥಂಡಿ ಅಂದ್ರೆ ತ್ಯಾವನೇ ಇದೆ. ಇನ್ನು ಒಂಚೂರು ಡ್ರೈ ಆದ್ರೆ ಆಮೇಲೆ ಅದನ್ನ ತೆಗ್ದಿಡ್ತೀನಿ. ಸೊ ಫಸ್ಟ್ ಇದನ್ನೆಲ್ಲ ಮಾಡ್ಬಿಟ್ಟು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದ್ಮೇಲೆ ನಾನು ಆಮೇಲೆ ಆ ಬಟ್ಟೆನೆಲ್ಲ ತೆಗೆದಿಕ್ಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗೋ ತರ ಅನ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ನನ್ನ ಒಂದು 2 ಡೇಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆನೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಅದು ಸ್ವಲ್ಪ ಒಣಗದ್ಮೇಲೆ ಆಮೇಲೆ ಆರ್ಗನೈಸ್ ಮಾಡ್ಕೊಂತೀನಿ. ಇನ್ನ ಸಾಮಾನ್ಯವಾಗಿ ಮಂತ್ಲಿ ಸೈಕಲ್ ಸ್ಟಾರ್ಟ್ ಆದಾಗ ಮತ್ತೆ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೆ ಮಕ್ಕದಲ್ಲಿ ಪಿಂಪಲ್ಸ್ ಆಗೋದಂತೂ ಕಾಮನ್. ಇವನ್ ನನಗೂ ಆ ಪ್ರಾಬ್ಲಮ್ ಇದೆ, ಸುಮಾರು ಜನಕ್ಕೆ ಇರತ್ತೆ ಅಂತ ಹೇಳಿ ಅನ್ಕೋತೀನಿ. ಇನ್ನ ಪಿಂಪಲ್ಸ್ ಏನೋ ಹೋಗ್ಬಿಡತ್ತೆ, ಬಟ್ ಈ ಮಾರ್ಕ್ಸ್ ಇರತ್ತೆ ನೋಡಿ, ಆಕ್ನಿ ಸ್ಕಾರ್ಸ್, ಅದು ಹೋಗೋದೇ ಇಲ್ಲ. ಸೊ ಅದರಿಂದ ಮತ್ತೆ ಹಾಗೇನೆ ಹೆವಿ ಈಗ ಬಿಸಿಲು ಇದೆ ಅಲ್ವಾ, ಅಂದ್ರೆ ಸನ್ ಎಕ್ಸ್ಪ್ಲೋಜರ್ ಅಂತ ನಾವೇನ್ ಹೇಳ್ತೀವಿ, ಇದರಿಂದ ನಮ್ಗೆ ಫುಲ್ಲು ಒಂಥರ ಡಾರ್ಕ್ ಸ್ಪಾಟ್ಸ್ ಅನ್ನೋದು ಆಗೋಗ್ಬಿಡತ್ತೆ. ಇನ್ನ ಯೂಶಲಿ ಮಾರ್ಕೆಟ್ ಅಲ್ಲಿ ಇದಕ್ಕೆಲ್ಲ ತುಂಬಾ ಪ್ರಾಡಕ್ಟ್ಸ್ ಏನೋ ಸಿಗುತ್ತೆ, ಬಟ್ ಅವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಅನ್ನ ತುಂಬಾ ಹಾರ್ಶ್ನೆಸ್ ಮಾಡತ್ತೆ, ಹಾಗೇನೆ ಫುಲ್ ಡ್ರೈ ಮಾಡ್ಬಿಡತ್ತೆ. ಸೊ ಇದರಿಂದ ಏನು ಯೂಸ್ ಅಂತೂ ಆಗೋದಿಲ್ಲ. ನಾನು ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ವಾಶ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ನ್ಯಾಚುರಲ್ ಮತ್ತೆ ಸೇಫ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಅದರಿಂದ ಏನಂತಂದ್ರೆ ನಮ್ಮ ಸ್ಕಿನ್ ಮೇಲೆ ಇರುವಂತ ಏನಿ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇರತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಇನ್ನ ಈ ಟರ್ಮರಿಕ್ ಅಲ್ಲಿ ಒಳ್ಳೆ ಮೆಡಿಸನ್ ಹಾಗೆ ಹೀಲಿಂಗ್ ಪವರ್ ಜಾಸ್ತಿ ಇದೆ, ಅದರಿಂದ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಬೇಗನೆ ಸಾಲ್ವ್ ಆಗತ್ತೆ. ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಫೇಸ್ ವಾಶ್ ಪವರ್ ಆಫ್ ಟರ್ಮರಿಕ್ ಹಾಗೆ ಲಿಕೋರೈಸ್ ಇಂದ ಮಾಡಿರೋದು. ಇದು ವಿಸಿಬಲ್ ಡಾರ್ಕ್ ಸ್ಪಾಟ್ ನ ಬೇಗ ರೆಡ್ಯೂಸ್ ಮಾಡತ್ತೆ. ಇದನ್ನ ಚೆನ್ನಾಗಿ ರಿಸರ್ಚ್ ಮಾಡಿ ಏಷ್ಯಂಟ್ ಆಯುರ್ವೇದನ ಇನ್ಸ್ಪೈರ್ ಆಗಿ ಫೇಸ್ ವಾಶ್ ನ ಮಾಡಿರೋದು. ಹಾಗೆ ಇದರಲ್ಲಿ ಕೋಲ್ಡ್ ಪ್ರೆಸ್ ವಾರಸ ಎಕ್ಸ್ಟ್ರಾಕ್ಷನ್ ನ ಯುನಿಕ್ ಪ್ರೋಸೆಸ್ ಇದರಲ್ಲಿ ಇದೆ. ಇದರಿಂದ ನಮ್ಮ ಸ್ಕಿನ್ಗೆ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಸಿಗೋದ್ರಿಂದ ಹಾಗೇನೆ ಟರ್ಮರಿಕ್ ಪವರ್ಫುಲ್ ಆಗಿರೋದ್ರಿಂದ ನಮ್ಮ ಡಾರ್ಕ್ ಸ್ಪಾಟ್ ಕ್ಲಿಯರ್ ಆಗಿ ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಇದು ತುಂಬಾನೇ ಟ್ರಸ್ಟೆಡ್ ಮತ್ತೆ ನಮ್ಮ ಸ್ಕಿನ್ಗೆ ಸೇಫ್ ಆಗಿದೆ. ಇನ್ನ ಇದನ್ನ ಡೈಲಿ 2 ಟೈಮ್ಸ್ ನಾವು ಯೂಸ್ ಮಾಡಿದೀವಿ ಅಂದ್ರೆ ನಮ್ಗೆ ಬೇಗನೆ ರಿಸಲ್ಟ್ ಅನ್ನೋದು ಸಿಗತ್ತೆ. ಇನ್ನ ಈ ಪ್ರಾಡಕ್ಟ್ ನಿಮ್ಗೆ ನೈಕಾ, ಫ್ಲಿಪ್ಕಾರ್ಟ್, ಅಮೆಜಾನ್ ಹಾಗೆ ಹಿಮಾಲಯ ಅವರ ವೆಬ್ಸೈಟ್ ಮತ್ತೆ ಆಪ್ ಅಲ್ಲಿ ಸಿಗುತ್ತೆ. ಹಾಗೆ ಇನ್ನ ಈ ಪ್ರಾಡಕ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್. ಇನ್ನ ಇವತ್ತೇ ನೀವು ಪ್ರಾಡಕ್ಟ್ ನ ಚೆಕ್ ಮಾಡಿದೀರಾ ಅಂದ್ರೆ ನಿಮ್ಗೆ ಗ್ರೇಟ್ ಡಿಸ್ಕೌಂಟ್ ಸಹ ಸಿಗುತ್ತೆ. ಎಲ್ಲಾ ಕೆಲಸ ಆಯ್ತು, ಅದೇ ಈಗ ಹೇಳೋದ್ನಲ್ಲ ಆಗ್ಲೇ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಅನ್ಬಿಟ್ಟು, ಹಂಗಾಗಿ ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಾವು ಲೇಡೀಸ್ಗೆ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ಯಾವ ಡ್ರೆಸ್ ಹಾಕೋಬೇಕು ಅನ್ನೋದೇ ಟೆನ್ಷನ್. ಸೊ ವಾರ್ಡ್ರೋಬ್ ತುಂಬಾ ಬಟ್ಟೆ ಇದ್ರೂ ವಾರ್ಡ್ರೋಬ್ ಡೋರ್ ಓಪನ್ ಮಾಡ್ಬಿಟ್ಟು ಯಾವ ಡ್ರೆಸ್ ಹಾಕೊಳ್ಳೋದು ಅಂತ ಅನ್ಬಿಟ್ಟು ಯೋಚನೆ ಮಾಡ್ಕೊಂಡೆ ನಿಂತ್ಕೊಂಡ್ಬಿಡ್ತೀವಿ ಅಲ್ವಾ. ಮನೇಲಿದ್ರೆ ಹೆಂಗೋ ನಾನು ಯೋಚನೆ ಮಾಡಲ್ಲ, ಯಾವ್ದೋ ಒಂದು ಡ್ರೆಸ್ ಅಂತ ಹೇಳಿ ತೆಗ್ದು ಹಾಕೊಂಡ್ಬಿಡ್ತೀನಿ. ಬಟ್ ಎಲ್ಲಾದ್ರೂ ಹೋಗ್ಬೇಕು ಅಂದಾಗ ಮಾತ್ರ ಒಂದ್ ಸ್ವಲ್ಪ ಹೊತ್ತು ಬ್ಲಾಂಕ್ ಆಗಿ ಹೋಗ್ಬಿಡತ್ತೆ ಮೈಂಡು. ಇದು ಮೊನ್ನೆ ಹಾಕೊಂಡಿದ್ದೆ, ಅದು ಅವತ್ತು ಹಾಕೊಂಡಿದ್ದೆ ಅಂತ ಎಲ್ಲ ತಲೆಯಲ್ಲಿ ಓಡ್ತಾ ಇರತ್ತೆ. ಸೊ ನನ್ನಂಗೆ ನಿಮ್ಮಲ್ಲೂ ತುಂಬಾ ಜನ ಇರ್ತೀರಾ ಅಂತ ಹೇಳಿ ಅನ್ಕೊಂತೀನಿ. ಫೈನಲ್ ಆಗಿ ಒಂದ್ ಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಂಡು ರೆಡಿ ಆಗಿ ಹೋದೆ ಅಮ್ಮನ ಮನೆಗೆ.
ಇನ್ನ ನಾನ್ ಅಮ್ಮನ್ ಮನೆಗ್ ಹೋಗೋ ಅಷ್ಟೊತ್ತಿಗೆ ಆಗ್ಲೇ ಸುಮಾರು ಒಂದ್ 5 ಗಂಟೆ ಆಗೇ ಹೋಗಿತ್ತು. ನನ್ಗೆ ನಮ್ಮ ಅಮ್ಮನ್ ಮನೆ ಮ್ಯಾಕ್ಸಿಮಮ್ ಅಂದ್ರೂನು ನಡ್ಕೊಂಡ್ ಹೋದ್ರು 10 ನಿಮಿಷ ಅಷ್ಟೇ ಡಿಫ್ರೆನ್ಸ್ ಆಗತ್ತೆ. ಇನ್ನ ಗಾಡಿಲಿ ಹೋಗಿದ್ದೀನಿ ಅಂದ್ರೆ 3-4 ಮಿನಿಟ್ಸ್ಗೆಲ್ಲ ನಾನ್ ನಮ್ಮ ಅಮ್ಮನ್ ಮನೇಲಿ ಇರ್ತೀನಿ. ಸೊ ಇಷ್ಟ ಹತ್ರ ಇದ್ರೂನು ನಾನ್ ಜಾಸ್ತಿ ಅಮ್ಮನ್ ಮನೆಗ್ ಹೋಗೋದೇ ಇಲ್ಲ. ನೀವು ನನ್ನ ವ್ಲಾಗ್ಸ್ ಅಲ್ಲಿ ನೋಡ್ತಿರ್ಬೋದು. ಅಮ್ಮಂದ್ ಯಾವಾಗ್ಲೂ ಅದೇ ಕಂಪ್ಲೇಂಟು, ಪಕ್ಕದಲ್ಲೇ ಇದೆಯಾ, ಬರೋದೇ ಇಲ್ಲ ನೀನು ಅಂತ ಹೇಳಿ. ಅನ್ಕೋತಾ ಇರ್ತೀನಿ. ಅಂದ್ರೆ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅನ್ಕೋತೀನಿ ಇವತ್ತು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಬಿಟ್ಟು ಅಮ್ಮನ ಮನೆ ಹತ್ರ ಹೋಗ್ ಬರೋಣ ಅಂತ ಹೇಳಿ. ಸೊ ಅದೇನಂತ ಗೊತ್ತಿಲ್ಲ, ನಾನ್ ಸ್ವಲ್ಪ ಕೆಲಸ ಮಾಡೋದು ನಿಧಾನ, ಪ್ಲಸ್ ಅದಾದ್ಮೇಲೆ ಅದು ಇದು ಅಂತ ಏನಾದ್ರು ಮಾಡ್ಕೊಂಡು, ಪ್ಲಸ್ ಮನೆಗೂ ಯಾರಾದ್ರೂ ಬರೋರು ಇರ್ತಾರೆ. ಸೊ ಹಂಗೆ ನನ್ಗೆ ದಿನ ಹೆಂಗ್ ಕಳಿಯುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ, ಹಿಂಗ್ ಆಗೋಗ್ಬಿಡತ್ತೆ. ಸೊ ಫೈನಲಿ ಇವತ್ತು ಹೋದ್ವಿ. ಅಮ್ಮ ಹೋಗಿದ ತಕ್ಷಣ ಫಸ್ಟು ಮಾವಿನ ಹಣ್ಣ ಕಟ್ ಮಾಡಿ ಕೊಟ್ರು. ಅಮ್ಮಂಗ್ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ನಮ್ಮನ್ನ ನೋಡ್ಬಿಟ್ಟು. ಅಂದ್ರೆ ನಾನು ಹೋಗೋ ಅಷ್ಟೊತ್ತಿಗೆ ಜಾನ್ಸಿ ಐ ಥಿಂಕ್ ಮಧ್ಯಾಹ್ನನೇ ಬಂದಿದ್ಲಂತೆ. ಸೊ ಅವಳು ನಾನು ಹೋದ್ನಲ್ವಾ, ಪ್ಲಸ್ ಅಮ್ಮ ಏನಂದ್ರೆ ನನ್ ಲಗೇಜ್ ತಗೊಂಡೋಗಿಲ್ಲ ಅಂತ ಅಂದ್ಬಿಟ್ಟು ಅದೊಂದು ಕಂಪ್ಲೇಂಟ್ ಮಾಡಿದ್ರು, ಬರೀ ಕೈಯಲ್ಲಿ ಬಂದಿದ್ಯಾ ಅಂತ ಹೇಳಿ. ಅಂದ್ರೆ ನಾನು ಜಸ್ಟ್ ಅದೇ ನಾರ್ಮಲ್ ಒಂದು ಟೂತ್ ಬ್ರಷ್ ಮತ್ತೆ ನಂದು ಸ್ವಲ್ಪ ಸ್ಕಿನ್ ಕೇರ್ದು ಮಾತ್ರ ತಗೊಂಡೋಗಿದ್ದೆ. ಡ್ರೆಸ್ ಎಲ್ಲ ಏನೂ ತಗೊಂಡೋಗಿಲ್ಲ. ಯಾಕೆ ಅನ್ನೋದು ನಾನು ಮುಂದೆ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇನ್ನು ಅವತ್ತು ಕಡುಬೇನೋ ಮಾಡಿದ್ರು, ಅಂದ್ರೆ ಪಕೋಡ ಮಾಡಿ ತರಕಾರಿ ಬೇಳೆ ಸಾರು ಎಲ್ಲ ಮಾಡಿ ಮಧ್ಯಾಹ್ನನೇ ಬರ್ತೀವಿ ಅಂತ ನಮಗೂ ಎಲ್ಲ ಸೇರ್ಸಿ ಅಡ್ಗೆ ಮಾಡಿದ್ರು. ಬಟ್ ನನ್ಗೆ ಆಗ್ಲೇ ಇಲ್ಲ ಬರೋದಕ್ಕೆ. ನಮ್ ಜಾನ್ಸಿನೂ ಬೈತಾ ಇದ್ಲು, ಅಲ್ಲ ಕಣೆ ಅಕ್ಕ, ಇರೋದು ಒಂದು ದಿನ, ಏನ್ ಇವತ್ತು ಒಂದಿನ ಮನೇಲಿ ಒಂಚೂರು ಕೆಲ್ಸನ ಅವಾಯ್ಡ್ ಮಾಡಿದ್ರೆ ಆಗ್ತಿರ್ಲಿಲ್ವಾ ಅಂತ ಹೇಳಿ. ಅಯ್ಯೋ ಅದೇನೋ ಅದ್ ಮಾಡ್ಬಿಟ್ಟು ಬಂದ್ಬಿಡೋಣ, ಇಲ್ಲ ಅಂದ್ರೆ ಅಲ್ಲೇನಾಗುತ್ತೆ ಅಂದ್ರೆ ನನ್ಗೆ ಅಲ್ಲಿದ್ರೆ ಮನ್ಸೆಲ್ಲ ಅಯ್ಯೋ ಅಲ್ಲಿ ಬಟ್ಟೆ ಮಡ್ಚಿಟ್ಟಿಲ್ಲ, ಅಯ್ಯೋ ಅಲ್ಲಿ ಅದನ್ನ ಕ್ಲೀನ್ ಮಾಡಿಲ್ಲ, ಇದನ್ ಮಾಡಿಲ್ಲ ಅನ್ನೋದೇ ಓಡ್ತಾ ಇರತ್ತೆ. ಹಂಗಾಗಿ ಮಾಡ್ಬಿಟ್ಟು ಬಂದೆ ಕಣೆ ಅಂತ ಹೇಳ್ದೆ. ತುಂಬಾನೇ ಚೆನ್ನಾಗಿತ್ತು. ಅಮ್ಮನ ಕೈಯಲ್ಲಿ ಕಡುಬು, ಯೂಶಲಿ ನನ್ಗೆ ಸ್ವೀಟ್ ಅಷ್ಟೊಂದು ಲೈಕ್ ಆಗಲ್ಲ, ಆದ್ರೆ ಪಾಪ ಅಮ್ಮ ಅಷ್ಟು ಪ್ರೀತಿಯಿಂದ ಮಾಡ್ಬಿಟ್ಟು ತಿನ್ನು ತಿನ್ನು ಅಂತ ಫೋರ್ಸ್ ಮಾಡ್ತಾನೆ ಇದ್ರು. ಹಂಗಾಗಿ ಅಮ್ಮನ್ಗೋಸ್ಕರ ತಿಂತಾ ಇದ್ವಿ. ಇನ್ನ ಅಪ್ಪ ಅಲ್ಲಿ ಕುತ್ಕೊಂಡು ಅದು ಇದು ಮಾತು ಸ್ಟೋರೀಸ್ ಎಲ್ಲ ಹೇಳ್ತಾ ಇದ್ರು. ಅಂದ್ರೆ ಹಂಗೆ ಅವ್ರದ್ದು ಕೆಲವೊಂದು ಓಲ್ಡ್ ಮೆಮೊರೀಸ್ ಎಲ್ಲ ಇರತ್ತಲ್ವಾ, ನಾವು ಚಿಕ್ಕ ಹುಡುಗರಲ್ಲಿ ಯಾವ್ಯಾವ ತರ ಮಾಡ್ತಿದ್ವಿ ಅನ್ನೋದನ್ನೆಲ್ಲ. ನಮ್ಮ ಅಪ್ಪನ್ಗೂ ಅಷ್ಟೇ ತುಂಬಾ ಖುಷಿ ಆಗ್ಬಿಟ್ಟಿತ್ತು. ಬಿಕಾಸ್ ಅವ್ರಿಗೆ ಪಾಪ ಅಷ್ಟೊಂದು ಓಡಾಡೋದಕ್ಕೆಲ್ಲ ಆಗಲ್ಲ, ಇರೋ ಹತ್ರನೇ ಇರ್ತಾರಲ್ವಾ. ಹಿಂಗ್ ನಾವು ಹೋದಾಗ ಅವ್ರಿಗೆ ಅದೇನೇನೋ ಸ್ವಲ್ಪ ಓಲ್ಡ್ ಮೆಮೊರೀಸ್ನೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಾಗ ಪೇರೆಂಟ್ಸ್ಗೆ ಇನ್ನೇನ್ ಬೇಕು ಹೇಳಿ, ಮಕ್ಕಳದು ಅದೇ ಅಲ್ವಾ ಅವರು ಎಕ್ಸ್ಪೆಕ್ಟೇಷನ್ ಮಾಡೋದು. ಬಟ್ ನಮ್ಮ ವಾಣಿ ಬರ್ಲಿಲ್ಲ, ಅವಳು ಬಂದಿದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರೋದು. ಆದ್ರೆ ಪಾಪ ಅವಳು ಬರೋ ಪ್ಲಾನ್ ಇತ್ತು. 3 ಜನ ಮಾತಾಡ್ಕೊಂಡು ನಾವು ಅನ್ಕೊಂಡಿದ್ವಿ ಅವತ್ತು ಹೋಗೋಣ ಅಂತ ಹೇಳಿ. ಬಟ್ ಅವ್ರ ಮನೆಗೆ ಗೆಸ್ಟ್ ಬಂದ್ಬಿಟ್ಟಿದ್ರು. ಸೊ ಹಂಗಾಗಿ ಅವಳಿಗೆ ಬರಕ್ ಆಗ್ಲಿಲ್ಲ. ಸೊ ನಾನು ಮತ್ತೆ ಜಾನ್ಸಿ ಇಬ್ರೇನೆ ಇದ್ದಿದ್ದು. ನಿಜವಾಗ್ಲೂ ಒಂಥರ ನಮ್ಗೆ ಎಷ್ಟೇ ಏಜ್ ಆದ್ರೂನು ಅಮ್ಮನ ಮನೆಗೆ ಹೋದಾಗ ಅಮ್ಮ ಅದ್ ತಿನ್ನು ಇದ್ ತಿನ್ನು ಅಂತ ಫೋರ್ಸ್ ಮಾಡ್ತಿದ್ರೆ ನಾವ್ ಇನ್ನೂ ಚಿಕ್ಕ ಮಕ್ಳೇನೋ ಅನ್ನೋ ತರ ಫೀಲ್ ಬರತ್ತೆ. ಅಮ್ಮ ಮಡ್ಕೆಲೆ ಸ್ವಲ್ಪ ಜಾಸ್ತಿ ಸಾರೆಲ್ಲ ಮಾಡೋದು. ಬೇಳೆ ಮತ್ತೆ ದಂಟಿನ ಸೊಪ್ಪು ಹಾಕಿ ಆಂಧ್ರ ಸ್ಟೈಲ್ ಅಲ್ಲಿ ಪಪ್ಪು ಬರತ್ತಲ್ವಾ, ಆ ಟೈಪ್ ಅಲ್ಲಿ ಸಾರು ಮಾಡಿದ್ರು. ತುಂಬಾನೇ ಚೆನ್ನಾಗಿರತ್ತೆ. ಯೂಶಲಿ ಏನಾಗುತ್ತೆ ಅಂತಂದ್ರೆ ಯಾರಿಗೇ ಆಗ್ಲಿ, ನಮ್ಗೆ ಅಂತ ಅಲ್ಲ, ನಾವು ಫಸ್ಟ್ ನಿಮ್ಗೆ ಫೇವ್ರೇಟ್ ಫುಡ್ ಏನು ಅಂತ ಅಂದ್ಬಿಟ್ಟು ಯಾರನ್ನೇ ಕೇಳಿ ಅವ್ರ ಬಾಯಲ್ಲಿ ಬರೋದು ಏನ್ ಗೊತ್ತಾ, ನಮ್ಮ ಅಮ್ಮನ ಕೈ ರುಚಿ ಅಂತ ಹೇಳಿ. ಸೊ ಅದು ಉಪ್ಪು ಖಾರ ಕಡಿಮೆ ಇರ್ಲಿ ಜಾಸ್ತಿ ಇರ್ಲಿ ಹೆಂಗಾದ್ರೂ ಇರ್ಲಿ, ಅದ್ರಲ್ಲೂ ಅಮ್ಮ ಮಾಡ್ತಾರೆ ಅಂದ್ರೆ ಅದು ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮದ್ವೆ ಆಗಿ ಹೋದ್ಮೇಲೆ, ಅಂದ್ರೆ ಮದ್ವೆಗ್ ಮುಂಚೆ ನಾವ್ ಎಷ್ಟೇ ಕಂಪ್ಲೇಂಟ್ಸ್ ಮಾಡ್ಬೋದು, ಅಮ್ಮ ನೀನ್ ಇದನ್ನ ಚೆನ್ನಾಗ್ ಮಾಡಲ್ಲ, ಯಾವಾಗ್ಲೂ ಇದೇ ಸಾರ್ ಮಾಡ್ತೀಯ, ಯಾವಾಗ್ಲೂ ಇದೇ ಟಿಫನ್ ಮಾಡ್ತೀಯ ಅಂತ ಹೇಳಿ. ಸೀರಿಯಸ್ಲಿ ಮದ್ವೆ ಆಗಿ ಹೋದ್ಮೇಲೆನೆ ನಮ್ಗೆ ಗೊತ್ತಾಗತ್ತೆ ಅಮ್ಮಂದು ಕೈ ರುಚಿ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿ. ಯಾಕಂದ್ರೆ ನಾವು ಮಾಡ್ಕೊಂಡು ನಾವೇ ತಿಂತಿರ್ಬೇಕಾದ್ರೇನೆ ನಮ್ಗೆ ಅದರದ್ದು ಈ ಬೆಲೆ ಏನು ಅನ್ನೋದು ಗೊತ್ತಾಗೋದು ಅಲ್ವಾ. ಸೊ ನಮಗೂ ಅದೇ ರೀತಿ ಇತ್ತು. ಇನ್ನ ನೈಟ್ ಆಮೇಲೆ ಮಲಗದ್ಮೇಲೆ ನಾನು ವ್ಲಾಗ್ನೆಲ್ಲ ಏನು ಶೂಟ್ ಮಾಡ್ಕೊಳ್ಳಿಲ್ಲ. ಅಗೇನ್ ಬೆಳಿಗ್ಗೆ ಎದ್ದಿದ ತಕ್ಷಣ ಟಿಫನ್ ನಾನೇ ಮಾಡಿದೆ. ಏನಕ್ಕೆ ಅಂದ್ರೆ ಈಗ ನೋಡಿ, ನಮ್ಮಮ್ಮನ್ಗೆ ನಾನ್ ಮಗಳಾದ್ರೆ ನನ್ಗಿಬ್ರು ಮಕ್ಳಿದ್ದಾರೆ, ಅವರು ಮನೇಲಿ ಕಾಯ್ತಾ ಇರ್ತಾರೆ. ಇದೇ ರೀಸನ್ಗೆ ನಾನು ಬಟ್ಟೆ ತಂದಿಲ್ಲ. ನೆನ್ನೆ ನಿಮ್ಗೆ ಹೇಳದ್ನಲ್ಲ,
ಹೇಳಿದ್ನಲ್ವಾ, ಬಿಕಾಸ್ ಇವತ್ತು ನನ್ನ ಇಬ್ಬರು ಮಕ್ಕಳಿಗೂ ಭರತನಾಟ್ಯಂ ಸೀನಿಯರ್ ಎಕ್ಸಾಮ್ ಇತ್ತು ಥಿಯರಿ. ಸೊ ಹಾಗಾಗಿ ನಾನು ಅವ್ರಿಗೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಇಲ್ಲಿಂದನೇ ಟಿಫನ್ ಮಾಡಿ ಮನೆಗೆ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಸೊ ಹೆಂಗೂ ಮನೆಗೆ ಹೋಗ್ತೀನಲ್ವಾ, ಅಲ್ಲೇ ಹೋದಾಗ ನಾನು ಫ್ರೆಶ್ ಅಪ್ ಆಗಿ ಬರೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಎಲ್ಲ ಏನೂ ತಗೊಂಡ್ ಬರ್ಲಿಲ್ಲ. ಸೊ ನಮ್ಮಮ್ಮ ನಮ್ಮ ಜಾನ್ಸಿ ಎಲ್ಲ ಬೈತಾ ಇದ್ರು, ನೀನ್ ಅದೇನ್ ಬಂದು ಇಲ್ಲಿ ಇರೋ ತರ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಬಂದಿದ್ಯಾ ಮತ್ತೆ ಟಿಫನ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಹೇಳ್ತೀಯಲ್ಲ ಅಂತ ಹೇಳಿ. ಆಮೇಲೆ ಅಮ್ಮನ್ಗ ಅದೇ ಹೇಳ್ದೆ, ಅಮ್ಮ ನಿನ್ಗೆ ಹೆಂಗೆ ನಾನ್ ಮಗಳು, ನನ್ಗಿಬ್ರು ಇದಾರಲ್ಲ ಅಮ್ಮ, ಅವ್ರದ್ದು ನಾನ್ ನೋಡ್ಬೇಕು ಅಂದ್ಬಿಟ್ಟು. ಬಟ್ ಅಮ್ಮನ್ಗೂ ಗೊತ್ತಲ್ವಾ ಮೊಮ್ಮಕ್ಳು ಅವ್ರಿಗೆ ಅದೇನೋ ಅಂತಾರೆ, ಗಾದೆನೇ ಇದೆ ಅಲ್ವಾ, ಏನೋ ಹಸ್ಲಿಗಿಂತ ಬಡ್ಡಿನೇ ಇಂಪಾರ್ಟೆಂಟ್ ಅನ್ನೋ ತರ ಅಮ್ಮನ್ಗೂ ನಮ್ಗಿಂತ ಜಾಸ್ತಿ ಅವ್ರ ಮೊಮ್ಮಕ್ಳೇ ಇಂಪಾರ್ಟೆಂಟ್. ಸರಿ ಇಲ್ಲೇ ಬಂದ್ಬಿಟ್ಟು ತಿನ್ಬಿಟ್ಟು ಹೋಗಕ್ ಹೇಳು ಅಂತ ಹೇಳಿದ್ರು. ಸರಿ ಫೋನ್ ಮಾಡಿದ್ರೆ ಅವರು, ಅಮ್ಮ ಪ್ಲೀಸ್ ನಮ್ಮನ್ನ ಏನಕ್ಕೂ ಡಿಸ್ಟರ್ಬ್ ಮಾಡ್ಬೇಡ, ನಮ್ಗೆ ಓದ್ಬೇಕು, ಅಷ್ಟು ಹೆವಿ ಪೋರ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ಅವರು. ಹನಿ ಆಕ್ಚುಲಿ ಬೆಳಿಗ್ಗೆ 5:30ಗೆಲ್ಲ ಬಂದಿದ್ದಾಳೆ. ಸೊ ಅವಳು ಮನೆಯಲ್ಲಿ ಕುತ್ಕೊಂಡು ಓದ್ಕೊಂತಿರ್ತಾಳೆ. ಇನ್ನ ಇವಾಗ ಯೂಶಲಿ ನಿಮ್ಗೆಲ್ಲ ಗೊತ್ತೇ ಇರತ್ತೆ, ಮಕ್ಕಳು ಈ ತರ ಭರತನಾಟ್ಯಮ್ದು ಡ್ಯಾನ್ಸ್ ಈ ತರ ಎಲ್ಲ ಏನಕ್ಕೆ ಹೋಗ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಅಮ್ಮ ಇವತ್ತು ಕಂಪ್ಲೀಟ್ ಆಗಿ ನಾನ್ ವೆಜ್ ಪ್ಲಾನ್ ಮಾಡಿದ್ರು. ಸರಿ ಅನ್ಬಿಟ್ಟು ನಾನು ಇದು ತರಕಾರಿ ಎಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸ್ ತರ, ಅಂದ್ರೆ ಇಂಡಿಯನ್ ಫ್ರೈಡ್ ರೈಸ್ ಬರುತ್ತೆ ನೋಡಿ, ಸಾಸ್ ಎಲ್ಲ ಏನು ಯೂಸ್ ಮಾಡಲ್ಲ, ಆ ತರ ಸಿಂಪಲ್ ಆಗಿ ಫ್ರೈಡ್ ರೈಸ್ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗೋಣ ಅಂತ ಮಾಡ್ಕೊಂತಿದ್ದೆ. ಮನೆಗೆ ಹೋಗೋ ಅಷ್ಟೊತ್ತಿಗೆ ನೀನು ಬಂದಿದ್ಲು. ಸರಿ ಏನ್ ಮಾಡ್ತಿದಾರೆ ನೋಡೋಣ ಅಂತ ಅಂದ್ಬಿಟ್ಟು ಮೇಲೆ ಹೋದ್ರೆ ಇಬ್ರು ಕುತ್ಕೊಂಡು ಓದ್ಕೊಂತಾ ಇದ್ರು. ಸರಿ ಅವತ್ತು ಆಕ್ಚುಲಿ ಮದರ್ಸ್ ಡೇ ಇತ್ತು, ಹಂಗಾಗಿ ಹೋಗಿದ ತಕ್ಷಣ ವಿಶ್ ಮಾಡಿದ್ರು. ಬಟ್ ನನ್ಗೆ ಅದನ್ನ ಅಂದ್ರೆ ನಾನೇ ಶೂಟ್ ಮಾಡ್ತಿದ್ನಲ್ವಾ, ಅವ್ರು ಬಂದು ಹಗ್ ಮಾಡಿ ವಿಶ್ ಮಾಡಿದ್ದು ನನ್ಗೆ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಸರಿ ಅಂತ ಹೇಳಿ ಅದೇ ಅವರು ಟಿಫನ್ ಎಲ್ಲ ತಗೊಂಡ್ ಬಂದಿದ್ದೀನಿ, ಬೇಗ ಫ್ರೆಶ್ ಅಪ್ ಆಗಿ ತಿನ್ಬಿಟ್ಟು ಹೋಗಿರಂತೆ ಅಂತ ಹೇಳ್ದೆ. ಇನ್ನ ಹನಿಗೆ ಅವತ್ತು ಅಂದ್ರೆ ಸ್ವಲ್ಪ ಅಂದ್ರೆ ಈ ತರ ಏನಾದ್ರು ಎಕ್ಸಾಮ್ಸ್ ಏನಾದ್ರು ಇರ್ಲಿ ಅವರು ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಬಟ್ ಹನಿ ಮಾಡೋ ಹಂಗಿರ್ಲಿಲ್ಲ, ಹಂಗಾಗಿ ಪಾವನಿನೇ ಪೂಜೆ ಎಲ್ಲ ಮಾಡ್ಕೊಂಡ್ಲು. ಸರಿ ಇನ್ನ ಆಕ್ಚುಲಿ ಏನ್ ಬೇಕಂದ್ರೆ ನಿಜವಾಗ್ಲೂ ತುಂಬಾ ಟೆನ್ಷನ್, ಎಸ್ಪೆಷಲಿ ಹನಿಗೆ. ಪಾವನಿಗಾದ್ರೂ ಬೆಟರ್ ಅಂತ ಹೇಳ್ಬೋದು, ಬಿಕಾಸ್ ನಿನ್ನೆ ತಾನೇ ಹರ್ಷಿಣಿಗೆ MSc ಫಸ್ಟ್ ಇಯರ್ದು ಬೋರ್ಡ್ ಎಕ್ಸಾಮ್ ಮುಗ್ದಿದೆ. ಸೊ ನೈಟ್ ಎಲ್ಲ ಜರ್ನಿ ಮಾಡಿ ಇವಾಗ ಬೆಳಿಗ್ಗೆ ಬಂದು ಪಾಪ ಅವಳು ಭರತನಾಟ್ಯಂ ಸೀನಿಯರ್ ಎಕ್ಸಾಮ್ಗೆ ಬರೀಬೇಕು. ಅದರಲ್ಲೂ ಇದು ಸೀನಿಯರ್ ಎಕ್ಸಾಮ್ ಅಂದ್ರೆ ತುಂಬಾ ಈಸಿಯಾಗಿ ಖಂಡಿತ ಇರೋದಿಲ್ಲ, ತುಂಬಾನೇ ಡಿಫಿಕಲ್ಟ್ ಆಗಿ ಇರತ್ತೆ. ಅಂದ್ರೆ ಲೈಕ್ ಬೋರ್ಡ್ ಎಕ್ಸಾಮ್ಸ್ ಹೆಂಗಿರತ್ತೆ ನೋಡಿ ಅದೇ ತರಾನೇ ಇರತ್ತೆ, ತುಂಬಾನೇ ಕಷ್ಟ ಇರತ್ತೆ. ಸಿಲೆಬಸ್ ಎಲ್ಲ ನಾನು ನೋಡೋದ್ನಲ್ವ ಅವ್ರ ಟೆಕ್ಸ್ಟ್ ಬುಕ್ ಎಲ್ಲಾನು. ಸೊ ಹಂಗಾಗಿ ನನ್ಗೆ ನಿಜವಾಗ್ಲೂ ಅಯ್ಯೋ ಅನ್ನಿಸ್ತಿತ್ತು, ಪಾಪ ಅವಳು ಹೆಂಗ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಬಟ್ ಆಪ್ಷನ್ ಇರ್ಲಿಲ್ಲ. ಯಾಕಂದ್ರೆ ಇನ್ನೊಂದು ನಾವು ಇದ್ರಲ್ಲಿ ಒಂದು ಖುಷಿ ಆಗಿರುವಂತ ವಿಚಾರ ಏನಂದ್ರೆ ಅಟ್ಲೀಸ್ಟ್ ಇವಳಿಗೆ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಆಗಿ ನೆಕ್ಸ್ಟ್ ಡೇ ಸೀನಿಯರ್ ಎಕ್ಸಾಮ್ ಬಿದ್ದಿದೆ. ಇಲ್ಲ ಮಿಡಲ್ ಏನಾದ್ರು ಆಗೋಗ್ಬಿಟ್ಟಿದ್ರೆ ಅವಳು ಅದ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕಿತ್ತೋ ಗೊತ್ತಿಲ್ಲ. ಅಂದ್ರೆ ನಾವ್ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಅವರು ಡ್ಯಾನ್ಸ್ ಟೀಚರ್ ಆಗಿರ್ಬೋದು, ಇಲ್ಲ ನಾನೇ ಆಗಿರ್ಬೋದು, ಅಂದ್ರೆ ಕಟ್ಟೋಣ ಎಕ್ಸಾಮ್ ಅನ್ನ, ಒಂದ್ ವೇಳೆ ಅವಳಿಗೆ ಆದ್ರೆ ಅಟೆಂಪ್ಟ್ ಮಾಡ್ಲಿ, ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ಅಟೆಂಪ್ಟ್ ಮಾಡ್ಲಿ ಅಂತಾನೆ ನಾವು ಪ್ಲಾನ್ ಮಾಡಿದ್ದು. ಐ ಥಿಂಕ್ ಇದು ಗೌರ್ಮೆಂಟ್ ಫೀಸು 2,500 ಸಮಥಿಂಗ್ ಎಷ್ಟೋ ಕಟ್ಟಿದ್ವಿ, ನೆನ್ಪಿಲ್ಲ. ಒಟ್ನಲ್ಲಿ 2,600 700 ಆ ರೇಂಜ್ ಅಲ್ಲೇ
ಎಕ್ಸಾಕ್ಟ್ ಅಮೌಂಟ್ ನಂಗೆ ನೆನಪಿಲ್ಲ. ಸೊ ಕಟ್ಟೋಣ ಅಂದರೆ ಒಂದು 2,500 ಹೋಗುತ್ತೆ ಹೋದ್ರೆ, ಇಲ್ಲ ಅಂದರೆ ಅಟ್ಲೀಸ್ಟ್ ಅವಳಿಗೆ 1 ವರ್ಷ ಆದ್ರೂ ಸೇವ್ ಆಗುತ್ತಲ್ವಾ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ನಮ್ಗೆ ಅದೇ ಖುಷಿ ಆಯಿತು, ಅವಳದ್ದು ಎಕ್ಸಾಮ್ ಡೇಟ್ ಬಂದಿದ ತಕ್ಷಣ ನೆಕ್ಸ್ಟ್ ಡೇನೇ ಬಂತಲ್ವಾ ಅಂತ ಹೇಳಿ. ಬಿಫೋರ್ ಬಂದ್ಬಿಟ್ಟಿದ್ದಿದ್ರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಅವಳಿಗೆ. ಆದರೂ ನಿಜವಾಗ್ಲೂ ತುಂಬ ಕಷ್ಟ, ಅವಳನ್ನ ನೋಡಿ ಅಯ್ಯೋ ಅನ್ನಿಸ್ಬಿಡ್ತು ಮಗುನ. ಅಷ್ಟು ಅಂದರೆ ನೈಟ್ ಎಲ್ಲ ಜರ್ನಿ ಮಾಡಿ ಎಗೇನ್ ಬೆಳಿಗ್ಗೆ ಬಂದು ಓದ್ಕೊಂಡು ಸೀನಿಯರ್ ಎಕ್ಸಾಮ್ಗೆ ಹೋಗೋದು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಪ್ಲಸ್ 2 ಪೇಪರ್ ಇರುತ್ತೆ ಇವ್ರಿಗೆ, ಬೆಳಿಗ್ಗೆ ಒಂದು ಸಂಜೆ ಒಂದು. ಈಗ 9:30ಗೇನೋ ಸ್ಟಾರ್ಟ್ ಆದರೆ ಇನ್ನು ಅವರು ಮನೆಗೆ ಬರೋದು 5:30ವರೆಗೂ, 5 ಗಂಟೆವರೆಗೂ ಏನೋ ಎಕ್ಸಾಮ್ ಇರತ್ತಂತೆ. 5:30 ಮಲ್ಲೇಶ್ವರಮಲ್ಲಿ MES ಕಿಶೋರ್ ಕೇಂದ್ರದಲ್ಲಿ ಅವ್ರಿಗೆ ಅವತ್ತು ಎಕ್ಸಾಮ್ ಬಿದ್ದಿದ್ದು ಸೆಂಟರು. ಸೊ ಟಿಫನ್ನ ನಾನು ಹೆಂಗೂ ಮಾಡ್ಕೊಂಡು ಬಂದಿದ್ನಲ್ವಾ ಅಂತ ಅದನ್ನೇ ಪ್ಯಾಕ್ ಮಾಡಿದೆ. ಸರಿ ಆನ್ ದ ವೇ ಹೋಗ್ತಾ ಅವರು ಪಪ್ಪ ಏನಾದರೂ ಸ್ನ್ಯಾಕ್ಸ್ ಕೊಡಿಸ್ತೀನಿ ಅಂತ ಹೇಳ್ತಿದ್ರು. ಬಟ್ ಇವರಿಬ್ರು ಏನಂತಂದ್ರೆ ಅವ್ರಿಗೆ ಎಕ್ಸಾಮ್ಗೆ ಓದೋ ಟೆನ್ಷನ್ನಲ್ಲಿ, ಅಂದ್ರೆ ಆ ಫೀಲಲ್ಲಿ ಅವ್ರಿಗೆ ಏನು ತಿನ್ಬೇಕು ಅನ್ನೋ ಇಂಟ್ರೆಸ್ಟೇ ಇಲ್ಲ. ಸರಿ ನಾನು ಅಟ್ಲೀಸ್ಟ್ ಮನೇಲಿ ಫ್ರೂಟ್ಸೂ ಬೇರೆ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು, ಫ್ರೂಟ್ಸ್ ಆದರೂ ತೊಗೊಂಡೋಗಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಅವ್ರಿಗೆ ಏನು ಬೇಡ ಸದ್ಯ ನಮ್ಮನ್ನ ಬೇಗ ಇನ್ ಟೈಮ್ ಎಕ್ಸಾಮ್ ಸೆಂಟರ್ ಹತ್ರ ಬಿಟ್ಬಿಡಿ ಪಪ್ಪ ಸಾಕು ಅಂತ ಹೇಳಿ ಮಕ್ಕಳು ಹೇಳ್ತಾ ಇದ್ರು. ಮಕ್ಕಳನ್ನ ಎಕ್ಸಾಮ್ ಸೆಂಟರ್ ಹತ್ರ ಬಿಟ್ಟು ಬರೋ ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ದೆ. ಆಮೇಲೆ ಹಂಗೆ ಅಮ್ಮನ ಮನೆಗೆ ಹೋದ್ವಿ. ಅವರು ಬಂದ್ಮೇಲೆ ಅಮ್ಮ ಮತ್ತೆ ಜಾನ್ಸಿ ಇಬ್ರು ಸೇರ್ಕೊಂಡು ಚಿಕನ್ ಬಿರಿಯಾನಿ ಮಾಡಿ, ಮಟನ್ ಸಾರು, ಚಾಪ್ಸ್ ಎಲ್ಲ ಏನೋ ಮಾಡಿದ್ರು. ನಾನೇನು ಮಾಡಲಿಲ್ಲ ಅಡುಗೆ, ಜಸ್ಟ್ ಟಿಫನ್ ಮಾಡ್ಕೊಂಡು ಮನೆಗೆ ಎತ್ಕೊಂಡು ಹೋಗಿದ್ದೆ. ಪಾಪ ಅವರೇ ಎಲ್ಲ ಮಾಡಿದ್ರು. ಆಲ್ಮೋಸ್ಟ್ 11 ಗಂಟೆ ಆಗಿತ್ತೇನೋ. ಆವಾಗ ನಾನು ಮನೆಯವರು ಇಬ್ರು ಕೂತ್ಕೊಂಡು ಟಿಫನ್ ಎಲ್ಲ ಮಾಡಿದ್ವಿ. ಆಮೇಲೆ ನಾನೇನು ಬ್ಲಾಗ್ನ ಶೂಟ್ ಮಾಡ್ಕೊಂಡ್ಲಿಲ್ಲ, ಜಸ್ಟ್ ತಿಂದಿದ್ದು, ಸುಮ್ಮನೆ ಹರಟೆ ಹೊಡೆದಿದ್ದು, ಕೆಲ್ಸಕ್ಕೆ ಬಾರದೇ ಇರೋ ಮಾತುಗಳು, ಜೋಕ್ಸು ಮಾತಾಡ್ಕೊಂಡು ಕೂತಿದ್ವಿ. ಅದಾದ್ಮೇಲೆ ಈವ್ನಿಂಗು ಮಕ್ಕಳೆಲ್ಲ ಬಂದ್ರು, ಅಂದ್ರೆ ಜಾನ್ಸಿ ಅವ್ರ ಮಕ್ಳು ಬಂದಿರ್ಲಿಲ್ಲ. ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಯಜಮಾನ್ರು ಮಕ್ಕಳು ಬಂದ್ರು. ಆಮೇಲೆ ನಮ್ಮ ವಾಣಿನೂ ಕರೆಸ್ಕೊಂಡ್ವಿ ಫೋನ್ ಮಾಡ್ಬಿಟ್ಟು, ಬಾರೆ ಅಟ್ಲೀಸ್ಟ್ ಒಂದು 1/2 an hour 1 hour ಬಂದ್ಬಿಟ್ಟು ಹೋಗೆ ಅಂತ ಹೇಳಿ. ಆಮೇಲೆ ನನ್ನ ಮಕ್ಕಳು ಅಷ್ಟೊತ್ತಿಗೆ ಅವರು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಒಂದು 5:30. ಸೊ ಮದರ್ಸ್ ಡೇ ಇತ್ತಲ್ವಾ ಅಂತ ಹೇಳಿ ಕೇಕ್ ಪ್ಲಾನ್ ಮಾಡಿದ್ವಿ. ಅಂದ್ರೆ ನಾವು 3 ಜನ ಸೇರಿ ಅಮ್ಮನ್ಗೆ ಕೇಕ್ ಅನ್ನ ತಗೊಂಡ್ ಬಂದ್ರೆ, ನಮ್ಮ ಮಕ್ಕಳೆಲ್ಲ ಸೇರಿ ನಮ್ಮ 3 ಜನಕ್ಕೆ ಅಂತ ಹೇಳಿ ಕೇಕ್ ತಗೊಬಂದ್ರು. ಸರಿ ಅಂತ ಅಂದ್ಬಿಟ್ಟು ಅದನ್ನ ಎಲ್ಲ ಕೂತ್ಕೊಂಡು ಕಟ್ ಮಾಡಿ ತಿಂದು ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು, ಅಂದ್ರೆ ನಮ್ಮ ಹಸ್ಬೆಂಡ್ಸು ಎಲ್ಲ ಬಂದಿದ್ರು. ಆಕ್ಚುಲಿ ಅಲ್ಲಿ ನೀವು ನೋಡಿರ್ತೀರ, ನಮ್ಮ ಮನೆಯವರು ಮತ್ತೆ ಜಾನ್ಸಿ ಅವ್ರ ಯಜಮಾನ್ರು, ವಾಣಿಯವ್ರ ಯಜಮಾನ್ರು ಈ ಕಡೆ ಕೂತಿದ್ರು. ಸರಿ ಎಲ್ಲಾರು ಸೇರಿದ್ರೆ ಸುಮ್ಮನೆ ಒಬ್ರದೊಬ್ರು ಕಾಲು ಎಳಿಯೋದು, ಮಾತಾಡೋದು, ಜೋಕ್ಸ್ ಮಾಡೋದು, ಇದನ್ನೇ ಮಾತಾಡ್ತಿದ್ವಿ. ಅವ್ರು ಅದೇ ರೇಗಿಸ್ತಾ ಇದ್ರು, ನೋಡು ಮದರ್ಸ್ ಡೇಗೆ ಎಲ್ಲ ಕೇಕ್ ತಂದು ಮಾಡಿದ್ದೀರಾ, ಫಾದರ್ಸ್ ಡೇಗೆ ಏನ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಸೊ ಅದೇ ವುಮೆನ್ಸ್ ಡೇ ಇರತ್ತೆ, ಎಲ್ಲ ಇರತ್ತೆ, ಮೆನ್ಸ್ ಡೇ ಅಂತ ಏನು ಇರೋದಿಲ್ಲ ಅಂದ್ಬಿಟ್ಟು ಅವ್ರದ್ದು ವಾದ. ನಮ್ದು ನಾವೇ ಸ್ಪೆಷಲ್ಲು, ಲೇಡೀಸೇ ಸ್ಪೆಷಲ್ ಅಂತ ಹೇಳಿ ನಾವು ವಾದ ಮಾಡ್ಕೊಂತಿದ್ವಿ. ಹಂಗಂಗೆ ಟೈಮ್ ಹೆಂಗ್ ಹೋಯ್ತು ಅಂತ ಗೊತ್ತಾಗ್ಲೇ ಇಲ್ಲ.
ಸರಿ ಎಲ್ಲ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತಿಂದು ಆಮೇಲೆಲ್ಲ ನಮ್ಮ ಮನೆಗೆ ನಾವು ಹೊರಡೋದು ಆಯ್ತು. ಸೊ ಅಮ್ಮನ್ಗೆ ಬೇಜಾರಾಯ್ತು, ಒಂದೇ ದಿನ ಅದು ಸರಿಯಾಗಿ ಏನು ಬಂದಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಏನ್ ಮಾಡೋದು, ನೆಕ್ಸ್ಟ್ ಡೇ ಪಾಪ ಝಾನ್ಸಿ ಮಗಳಿಗೆ, ಅವಳು 2ನೇ ಮಗಳದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಏನೋ ಇತ್ತಂತೆ. ಸೊ ಅವಳಿಗೂ ಹೋಗ್ಲೇಬೇಕಿತ್ತು. ಇನ್ನ ಚಿಕ್ಕ ಮಗಳು ಈ ಸತಿ 10th, ಸೊ ಅವಳಿಗೂ ಸ್ಕೂಲ್ ಎಲ್ಲ ರಜಾ ಹಾಕ್ಲಿಕ್ಕೆ ಆಗಲ್ಲ. ಇನ್ನ ವಾಣಿಗೂ ನೆಕ್ಸ್ಟ್ ಡೇ ಇಂದಾನೆ ಸ್ಕೂಲು ಸ್ಟಾರ್ಟ್ ಆಗ್ತಾ ಇತ್ತು. ಅವಳು ಹೋಗ್ಬೇಕಿತ್ತು. ಇನ್ನು ನಂದಂತೂ ಬಿಡಿ, ನನ್ನ ಮಕ್ಕಳದು ಎಗೇನ್ ಪಾವನಿಗೂ ಕಾಲೇಜ್ ಸ್ಟಾರ್ಟ್ ಆಗತ್ತೆ. ಎಗೇನ್ ಈಗ ಸೀನಿಯರ್ ಎಕ್ಸಾಮ್ ಏನೋ ಥಿಯರಿ ಮುಗೀತು, ಬಟ್ ಎಗೇನ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಬರತ್ತೆ, ಅದು ಇದು ಅನ್ನೋ ತರ ನನಗೂ ಇತ್ತು ಟೆನ್ಷನ್ಸ್. ಸೊ ನಾವು ಇಲ್ಲಮ್ಮ ಇನ್ನೂ ಒಂದ್ಸತಿ ಯಾವಾಗಾದ್ರೂ ಬರ್ತೀವಿ ಬಿಡಿ ಅಂತ ಅಂದ್ಬಿಟ್ಟು ಇದ್ವಿ. ಪ್ಲಸ್ ಇಲ್ಲೆಲ್ಲ ಏನ್ ಮಿಸ್ ಅಂತಂದ್ರೆ ನಮ್ಗೆ ನಮ್ಮ ಅತ್ತಿಗೆ ಮತ್ತೆ ಮಕ್ಕಳು ಮಿಸ್ ಆಯ್ತು. ಸೊ ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ನಾವ್ ಇಲ್ಲಿ ಬಂದಿದ್ವಿ ಅಲ್ವಾ ಅಮ್ಮನ ಮನೆಗೆ, ಸೊ ಹಂಗೆ ಅತ್ತಿಗೆ ಮತ್ತೆ ಮಕ್ಕಳು ಅವ್ರ ಅಮ್ಮನ ಮನೆಗೆ ಹೋಗಿದ್ರು. ಸೊ ಅದೇ ಅನ್ಕೋತಾ ಇದ್ವಿ, ಅವರು ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು. ಅದು ಎಸ್ಪೆಷಲಿ ನಮ್ಗೆ ನಮ್ಮ ಅಳಿಯಂದಿರು, ನಮ್ಮ ಅಣ್ಣನ ಮಕ್ಕಳು ಅವ್ರಿದ್ರೆ ಏನೋ ಒಂಥರ ನಿಜವಾಗ್ಲೂ ತುಂಬಾ ಚೆನ್ನಾಗಿರತ್ತೆ. ಅತ್ತೆ ಅಂತ ಅಂದ್ಬಿಟ್ಟು ತುಂಬಾ ನಮ್ಮನ್ನ ಕೇರ್ ಮಾಡ್ತಾರೆ, ತುಂಬಾ ನಮ್ಗೆ ಕಂಫರ್ಟಬಲ್ ಮಾಡ್ತಿರ್ತಾರೆ, ತುಂಬಾ ಖುಷಿ ಪಡ್ತಾರೆ ನಾವೆಲ್ಲ ಇದ್ರೆ ಅವ್ರಿಗೆ. ಈವನ್ ಅತ್ತಿಗೆನೂ ಅಷ್ಟೇ ಪಾಪ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದೇ ಅವ್ರಿಗೆ ಇವಾಗ ಫೀಲ್ ಆಗಿರತ್ತೆ, ನಾನು ಇಲ್ದಿರೋ ಟೈಮಲ್ಲಿ ಬಂದಿದ್ದಾರೆ ಇವರು, ನಾನು ಇದ್ದಾಗ ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳಿ. ಬಟ್ ನಮಗೂ ಪ್ಲಾನ್ ಇರ್ಲಿಲ್ಲ, ಅವ್ರದ್ದು ಪ್ಲಾನ್ ಇರ್ಲಿಲ್ಲ. ಸಡನ್ ಆಗಿ ಅವರು ಹೋಗ್ಬೇಕಾಯ್ತು. ನಾವು ಇನ್ನೇನು ಎಲ್ಲಾರ್ಗೂ ಸ್ಕೂಲ್ ಸ್ಟಾರ್ಟ್ ಆಗೋಗ್ಬಿಡತ್ತೆ, ಮತ್ತೆ ಯಾರು ಫ್ರೀ ಆಗಲ್ಲ ಅಂತ ಹೇಳಿ ಲಾಸ್ಟ್ 2 days ಸ್ವಲ್ಪ ಫ್ರೀ ಇದೀವಿ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡಿದ್ದು. ಸೊ ಫೈನಲಿ ಅವತ್ತಿನ ದಿನ ನಾವು ಈ ರೀತಿ ಸ್ಪೆಂಡ್ ಮಾಡಿದ್ವಿ ಅಮ್ಮನ ಮನೇಲಿ. ಅಮ್ಮನ ಮನೆಯಿಂದ ಬಂದ್ಮೇಲೆ ಅಗೇನ್ ನಾನು ನೈಟಲ್ಲಿ ಏನು ವ್ಲಾಗ್ನ ಶೂಟ್ ಮಾಡ್ಕೊಂಡ್ಲಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಮನೇಲಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ಹನಿ ಇಬ್ರು ಹೊರಗಡೆ ಹೋಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ನಾನು ಅಕ್ಷಯ ತೃತೀಯ ದಿನ ಒಂದು ವ್ಲಾಗ್ನ ಹಾಕಿದ್ದೆ, ಅಂದ್ರೆ ನನ್ನ ತಮ್ಮಂದು ಅಂಗಡಿ ಪೂಜೆ ಇದೆ ಅಂತ ಹೇಳಿ. ಸೊ ಅವತ್ತು ನನಗೆ ಕ್ಲೀನ್ ಆಗಿ ಕಲೆಕ್ಷನ್ ಎಲ್ಲ ನೋಡಕ್ ಆಗಿರ್ಲಿಲ್ಲ, ಬಿಕಾಸ್ ಅವತ್ತು ಸ್ವಲ್ಪ ಕಡಿಮೆನೂ ಇಟ್ಟಿದ್ರು ಅವರು. ಮತ್ತೆ ನನ್ಗೇನಂದ್ರೆ ಮೇನ್ ನನ್ನ ಕಸಿನ್ಸ್ ಎಲ್ಲ ಇರ್ತಾರಲ್ವಾ, ನನ್ಗೆ ಅವ್ರನ್ನ ಮಾತಾಡೋದೇ ಒಂಥರ ಖುಷಿ. ಸೊ ಬೇರೆದೆಲ್ಲ ನಾನು ಅಷ್ಟು ಅಬ್ಸರ್ವ್ ಮಾಡಕ್ ಹೋಗಿರ್ಲಿಲ್ಲ. ಸೊ ಕಲೆಕ್ಷನ್ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬಂದಿದೆ. ಹಾಗೇನೆ ಅವ್ರದ್ದು ಒಂದು ಶೂಟ್ ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವತ್ತು ಫ್ರೀ ಮಾಡ್ಕೊಂಡು ಹೋದೆ. ಇನ್ನ ನಾವು ಆಕ್ಚುಲಿ ಬಂದು ನೇಕಾರರು ಇರೋದ್ರಿಂದ ನಮ್ದೇ ಓನ್, ನಮ್ಮ ಫ್ಯಾಮಿಲಿಲಿ ಅಂದ್ರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ ಇವ್ರದ್ದು. ಬಟ್ ಬಿಫೋರ್ ಇವರು ಅಷ್ಟೇ, ಇವ್ರು ಜಾಬ್ ಸಿಗಕ್ ಮುಂಚೆ ಇವ್ರು ಪವರ್ ಲೂಮ್ಸ್ ಎಲ್ಲ ಇತ್ತು, ನಮ್ದು ಸಹ. ಆಮೇಲೆ ಇವರು ಜಾಬ್ ಆದ್ಮೇಲೆ ಅದು 2 ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳಿ ನಾವು ಪವರ್ ಲೂಮ್ಸ್ ಅನ್ನೆಲ್ಲ ಕೊಟ್ಬಿಟ್ಟಿದ್ವಿ. ಸೊ ಈಗ ಆಲ್ಮೋಸ್ಟ್ ಆಲ್ ನಮ್ಮ ಫ್ಯಾಮಿಲೀಸ್ ಎಲ್ಲಾರು ಹ್ಯಾಂಡ್ಲೂಮ್ಸ್ ಇರತ್ತೆ, ಕೆಲವ್ರದ್ದು ಪವರ್ ಲೂಮ್ಸ್ ಇರತ್ತೆ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಗತ್ತೆ ಸೀರೆಗಳೆಲ್ಲಾನು. ನನ್ನ ತಮ್ಮಂದು ಅಷ್ಟೇ, ಅವನದು ಸ್ವಂತವಾಗಿ ಪವರ್ ಲೂಮ್ಸ್ ಹ್ಯಾಂಡ್ಲೂಮ್ಸ್ ಎಲ್ಲ ಇಟ್ಕೊಂಡಿದ್ದಾನೆ. ಸೊ ಅದೇ ಸೀರೆಗಳನ್ನ ಪ್ಲಸ್ ಬೇರೆ ಬೇರೆ ಇನ್ನು ವೆರೈಟಿ ಸೀರೆಗಳನ್ನೆಲ್ಲ ಅವನು ಇಟ್ಟಿರೋದು, ಶಾಪ್ ಮಾಡ್ಕೊಂಡಿರೋದು. ಸೊ ಹಂಗಾಗಿ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇರತ್ತೆ. ಆದ್ರೂ ನೀವು ಒಂದ್ಸತಿ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಓಕೆ ಅನ್ಸಿದ್ರೇನೆ ನೀವು ಶಾಪ್ ಮಾಡಿ. ನಾನು ಹೇಳ್ದೆ ಅಂತ ದಯವಿಟ್ಟು ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ಯಾವುದೇ ರೀತಿಯ ಪ್ರಮೋಷನ್ ಆ ಥರ ಎಲ್ಲ ಏನೂ ಇಲ್ಲ. ಆಲ್ರೆಡಿ ನಾನು ಒಂದು ಮಿನಿ ವ್ಲಾಗ್ ಅವ್ರಿಗೆ ಮಾಡ್ಕೊಟ್ಟಿದ್ದೀನಿ ಆ ವ್ಲಾಗ್ ಅಲ್ಲಿ. ಬಿಕಾಸ್ ಅದು ಪ್ರಮೋಷನ್ ಅನ್ನೋದಕ್ಕಿಂತ ಶಾಪ್ ಬಗ್ಗೆ ಗೊತ್ತಾದ್ರೆ ನೀವು ವಿಸಿಟ್ ಮಾಡಿದ್ರೇನೆ ಅಲ್ವಾ ನಿಮ್ಗೆ ಗೊತ್ತಾಗುತ್ತೆ ತಗೋಬೋದಾ ತಗೋಬಾರ್ದಾ ಅಂತ ಹೇಳಿ. ನಾವ್ ಹೇಳ್ಬೋದು ಇಂಥ ಕಡೆ ಶಾಪ್ ಇದೆ ಅಂತ ಹೇಳಿ, ಪರ್ಚೇಸ್ ಮಾಡೋದು ಬಿಡೋದು ಎಂಡ್ ಆಫ್ ದ ಡೇ ನಿಮ್ ಕೈಲೇ ಇರತ್ತೆ. ಮತ್ತೆ ಈ ಶಾಪ್ ಬಂದು BBMP ಆಫೀಸು, ಪಾಪರೆಡ್ಡಿಪಾಳ್ಯ, ನಾಗರಬಾವಿ ಅಲ್ಲಿ ಇರುವಂತದ್ದು. ಇದು ಶ್ರೀವಾರಿ ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಅವರು ಶಾಪ್ ಹೆಸರು ಇರತ್ತೆ. ಇನ್ಸ್ಟಾಗ್ರಾಮ್ ಪೇಜು ಇದೆ. ಸೊ ನೀವು ಬೇಕಾದ್ರೆ ಅಲ್ಲೂ ಒಂಚೂರು ಕಲೆಕ್ಷನ್ ಎಲ್ಲ ನೋಡಿ ಇಷ್ಟ ಆದ್ರೇನೆ ಆಮೇಲೆ ನೀವು ಶಾಪ್ ವಿಸಿಟ್ ಮಾಡಿ ಅಷ್ಟೇನೆ. ಬಟ್ ಹೋದಾಗ ನನ್ನ ಹೆಸರನ್ನ ಹೇಳಿದ್ರೆ ಅವನು ಸ್ವಲ್ಪ ಡಿಸ್ಕೌಂಟ್ ಅಂತೂ ಮಾಡ್ಕೊಡ್ತಾನೆ. ಬಿಕಾಸ್ ನಾನು ಹೇಳಿದ್ದೀನಿ ಅವನ್ಗೆ, ಯಾಕಂದ್ರೆ ಯಾರಾದ್ರೂ ನನ್ನ ವಿಡಿಯೋಸ್ ನೋಡಿದವರು ನಾನೇನೋ ಹೇಳ್ದೆ ಅನ್ಬಿಟ್ಟು ತಾನೇ ಪಾಪ ಹೋಗಿರ್ತೀರಾ, ಅಂತವ್ರು ಯಾರಾದ್ರೂ ಬಂದ್ರೆ ಒಂಚೂರು ಡಿಸ್ಕೌಂಟ್ ಮಾಡಿ ಕೊಡು ಅಂತಾನೆ ಹೇಳಿದೀನಿ. ಅವನು ಆಯ್ತು ಅಕ್ಕ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳಿದಾನೆ.
ಸೊ ಜಸ್ಟ್ ಹಂಗೆ ಮೆನ್ಷನ್ ಮಾಡ್ತಿದ್ದೀನಿ, ಇಲ್ಲಿ ಸುತ್ತಮುತ್ತ ಇರೋರು ಯಾರಾದ್ರೂ ನೀವು ವಿಸಿಟ್ ಮಾಡಿದ್ರೆ ಕೇಳಿ ನೋಡಿ ಡಿಸ್ಕೌಂಟನ್ನ. ಸೊ ಇನ್ನ ಅವತ್ತಿನ ದಿನ ಈ ರೀತಿ ಇತ್ತು. ಇನ್ನ ಶಾಪಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡ್ಲಿಲ್ಲ, ಸುಮ್ಮನೆ ಒಂದೆರಡು ತಗೊಂಡೆ. ಅಲ್ಲೇ ಕುತ್ಕೊಂಡು ನನ್ನ ತಮ್ಮನ ವೈಫು ಇದ್ಲು, ಅವಳ ಹತ್ರ ಮಾತಾಡ್ಕೊಂಡು ಹಂಗೆ ಕೂತಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಈವ್ನಿಂಗ್ ಮನೆಗೆ ಬಂದಿದ್ದು, ಅದನ್ನೆಲ್ಲ ನಾನೇನು ಶೂಟ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ. ಸೊ ಫೈನಲಿ ಇವತ್ತಿನ ದಿನಾನು ಈ ರೀತಿ ಕಳೀತು ನಂದು. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.